ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. 3 ಎಕರೆ ಕಾರ್ನರ್ ಜಮೀನು ಸ್ನೇಹಿತರೆ. ಇದು ವಿಲೇಜ್ಗೂ ಹತ್ರ ಇದೆ. ಆಮೇಲೆ ತೋಟದ ಅಕ್ಕಪಕ್ಕ ಒಳ್ಳೆ ತೋಟಗಳಿದ್ದಾವೆ, ಮನೆಗಳು ಕೂಡ ಇಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕಾರ್ನರ್ ಜಮೀನು, ನಿಮಗೆ ಕಮರ್ಷಿಯಲ್ ಬೇಕಾದ್ರೆ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ, ಅಕ್ಕಪಕ್ಕ ಒಳ್ಳೆ ತೋಟಗಳು ಮಾಡಿದ್ದಾರೆ. ನಿಮಗೆ ಲೊಕೇಶನ್ ಕೂಡ ಇಲ್ಲಿ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಇದು ನಿಮಗೆ ಸ್ಟೇಟ್ ಹೈವೇಗೆ ಇರುವಂತಹ ಒಂದು ಜಮೀನು ಸ್ನೇಹಿತರೆ. ಸ್ಟೇಟ್ ಹೈವೇಗೆ ನಿಮಗೆ ಲ್ಯಾಂಡ್ ಇದೆ, ತುಂಬ ನೋಡಲಿಕ್ಕೂ ಸುಂದರವಾಗಿದೆ. ಬೆಂಗಳೂರಿಗೆ 180 ಆಗುತ್ತೆ, ಮೈಸೂರಿಗೆ 110 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾವು ಇದೇನಪ್ಪ ಇಷ್ಟು ದೂರ ಅಂದ್ಕೊಳ್ಳೋದಕ್ಕಿಂತ ಸ್ಟೇಟ್ ಹೈವೇಗೆ ಯಾವತ್ತಿದ್ರೂ ವ್ಯಾಲ್ಯೂ ಇದ್ದೇ ಇರುತ್ತೆ ಸ್ನೇಹಿತರೆ. ಅದರ ಬಜಾರ್ ಏನು ಯಾವತ್ತೂ ಡೌನ್ ಆಗೋಲ್ಲ. ನಾವು ದೂರ ಅನ್ನೋದಕ್ಕಿಂತ ನಮಗೆ ವಾತಾವರಣ ಚೆನ್ನಾಗಿದೆಯಾ, ನೀರು ಚೆನ್ನಾಗಿದೆಯಾ, ಲ್ಯಾಂಡ್ ಮಣ್ಣು ಚೆನ್ನಾಗಿದೆಯಾ, ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ, ಇಲ್ಲ ನಾವೇನಾದ್ರು ಒಬ್ಬರು ಇರಬೇಕಾದ ಪರಿಸ್ಥಿತಿ ಇದೆಯಾ, ಎಲ್ಲ ನಾವು ನೋಡಿದಾಗ ಇದರಲ್ಲಿ ಪ್ರತಿಯೊಂದು ಅನುಕೂಲ ಇದೆ ನಮಗೆ. ಯಾಕೆ ಅಂತಾರೆ, ತಾರ್ ಪಾಯಿಂಟ್ ಇದೆ, ಅಕ್ಕಪಕ್ಕ ಮನೆಗಳಿದ್ದಾವೆ, ಒಳ್ಳೆ ವಾಟರ್ ಸೋರ್ಸ್ ಇದೆ, ವಿಲೇಜ್ ಕೂಡ ನೀರಿದೆ. ನಮಗೆ ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಸ್ನೇಹಿತರೆ. ಎಲ್ಲ ರೀತಿಯೂ ಅನುಕೂಲಕರವಾಗಿದೆ ಸ್ನೇಹಿತರೆ. ನೀವು ನಿಮ್ಮ ಮನಸ್ಸಿನ ಆಸೆ ಅಥವಾ ನಿಮ್ಮ ಕನಸು ಏನಿದೆ ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಅಂತ ಹೇಳಬಲ್ಲೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತೋಟ ಎಲ್ಲ ಮಾಡಿದ್ರಲ್ಲ, ಎಲ್ಲ ಅಷ್ಟೇ ಸ್ನೇಹಿತರೆ. ನಾವು ಯಾವ ಥರ ಬೆಳೆಸ್ತೀವಿ, ಹೆಂಗೆ ಬೆಳಿತೀವಿ, ಅದು ಕೂಡ ಪ್ರಕೃತಿಗೂ ಕೂಡ ಇದಾಗುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಇವರು ಪರ್ ಎಕರ್ 30 ಲ್ಯಾಕ್ ಹೇಳ್ತಾರೆ ಸ್ನೇಹಿತರೆ. 1 ಎಕರೆಗೆ 30 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಳ್ಳೋಣ, ಯಾಕೆಂದರೆ ನಾವು ನೇರ ಕೂತ್ಕೊಂಡಾಗ ರೈತರ ಹತ್ರ ನಾವು ಮಾತಾಡೋಣ ಸ್ನೇಹಿತರೆ. ಇಲ್ಲಿ ಯಾವುದೇ ಇನ್ನೊಬ್ಬರು ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಅಂತನೋ, ಇಲ್ಲ ಇನ್ನೊಬ್ಬರು ಇದರಲ್ಲಿ ಕ್ರಯ ಮಾಡ್ಕೊಂಡಿದ್ದಾರೆ ಅಂತಲೇ ಏನೂ ಇಲ್ಲ. ನೇರ ರೈತರ ಸ್ನೇಹಿತರೆ ಅವ್ರ ಹತ್ರ ಮಾತಾಡ್ಬಿಟ್ಟು ನಾವು ಬೇಕಾದ್ರೆ ಇದ್ರ ಸ್ವಲ್ಪ ನೆಗೋಷಿಯಬಲ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಅಕ್ಕಪಕ್ಕ ಮನೆಗಳೆಲ್ಲ ಕಟ್ಟಿರೋದ್ರಿಂದ ನಾವು ಇಲ್ಲಿ ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಬೋದು. ನೀವು ಏನು ನಿಮ್ಮ ಆಸೆ ಇದೆ, ಅಡಿಕೆನೋ, ತೆಂಗೋ, ಬಾಳೆನೋ, ಯಾವ ಗಿಡ ಬೇಕೋ ನೀವು ಹಾಕೋದು. ವಾತಾವರಣ ನಿಮಗಿಲ್ಲಿ ಅಷ್ಟು ಚೆನ್ನಾಗಿದೆ. ಇಲ್ಲಿ ಮೇಲೆ ಒಂದು ಸಣ್ಣ ಸಣ್ಣ ಕಲ್ಲುಗಳು ಬರ್ತವೆ ಸ್ನೇಹಿತರೆ. ನಾವು ಅದನ್ನು ಎತ್ತಾಕ್ಸರ್ ಸಾಕು. ಇಲ್ಲಿ ನಿಮಗೆ ಅಡಿಲಿ ಕಲ್ಲುಗಳು ಬರೋಲ್ಲ, ಮೇಲ್ಪದ್ರ. ನೀವು ಅಕ್ಕಪಕ್ಕ ಲ್ಯಾಂಡ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಆಮೇಲೆ ನಿಮಗೆ ವಾಸ್ತು ಪ್ರಕಾರವಾಗಿ ಲ್ಯಾಂಡ್ ಇದೆ. ನಮಗೆ ವಾಸ್ತು ಪ್ರಕಾರವಾಗಿದೆ. ಕಾರ್ನರ್ ಜಾಗ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ದೂರ ಅನ್ನೋದಕ್ಕಿಂತ ನಮಗೆ ಲ್ಯಾಂಡು ಹೇಗಿದೆ ಅನ್ನೋದು ಮುಖ್ಯ. ಅಷ್ಟು ದೂರದಲ್ಲಿ ಹೋಗಿ ಏನು ಮಾಡೋದು ಅಂದ್ಕೊಂಡ್ರೆ ಸ್ನೇಹಿತರೆ ನಾವು ಏನೂ ಸಾಧನೆ ಮಾಡೋಕ್ಕೆ ಆಗಲ್ಲ. ಪ್ರಕೃತಿಗೆ ನಾವು ಏನು ಕೊಡುಗೆ ಕೊಡೋಕ್ಕಾಗುತ್ತೆ ಸ್ನೇಹಿತರೆ ನಮ್ಮ ಕಡೆಯಿಂದ? ನಿಜವಲ್ಲ ಏನಿಲ್ಲ. ಲ್ಯಾಂಡ್ ತಗೊಂಡ್ರವರು ಒಂದಷ್ಟು ಒಳ್ಳೆ ಗಿಡ ಮರಗಳನ್ನ ಹಾಕಿದಾಗ ಅದು ಕೂಡ ಅವರು ಕೊಡುವಂತಹ ಪ್ರಕೃತಿಗೆ ಒಂದು ಕೊಡುಗೆ ಅಷ್ಟೇ. ನೀವು ಬೆಳೆಯುವಂಥ ಬೆಳೆ ಕೂಡ ನಮಗೆ ಅದರಲ್ಲಿ ಆದಾಯ ಬಂದರೂ ತೆಂಗಿ ಆಗಲಿ, ಅಡಿಕೆ ಆಗಲಿ, ಬಾಳೆ ಆಗಲಿ, ಅದರಿಂದ ನಮಗೆ ಒಳ್ಳೆಯ ವಾತಾವರಣ ಸಿಗುತ್ತೆ, ಒಳ್ಳೆ ಗಾಳಿ ಸಿಗುತ್ತೆ. ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ. ಒಳ್ಳೆ ಲ್ಯಾಂಡ್ ಸಿಕ್ಕಿರಲ್ಲ. ನೀರಿನ ವಾತಾವರಣ ಎಲ್ಲ ಕಡೆ ಒಂದೇ ಥರ ಇರಲ್ಲ ಸ್ನೇಹಿತರೆ. ಇಲ್ಲಿ ನೀರಿನ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ನಿಮ್ಗೆ ನೋಡಿದಾಗಲೇ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.